ಕೇರ್ಪೇಟೆಯಲ್ಲಿ ನಮ್ಮ ಹಳೆಯ ಸ್ನೇಹಿತರಾದ ಕೃಷ್ಣ ಅವರ ಜನ್ಮದಿನ ಆಚರಣೆಗೆ ಭಾಳ ಸಂತೋಷದಿಂದ ಬಂದಿದ್ದೀನಿ, ಭಾಗವಹಿಸಿದ್ದೀನಿ, ಮಾತಾಡಿದ್ದೀನಿ, ಆಮೇಲೆ ಹೊರಟುಬಿಟ್ಟಿದ್ದೀನಿ. ಈಗ ಭಾಳ ಒಳ್ಳೆಯ ಪರಂಪರೆ. ಈ ಥರ ಆದರ್ಶ ವ್ಯಕ್ತಿಗಳ ಹೆಸರಿನ ಮೇಲೆ ಮಕ್ಕಳಿಗೆ ಪ್ರೇರಣೆ ನೀಡೋದು, ಪರಿಚಯ ನೀಡೋದು, ಅವರ ಆದರ್ಶಗಳನ್ನು ದಾರಿ ಎರೆಯುವುದು, ಈ ಕೆಲಸ ಟ್ರಸ್ಟ್ ಅವರು ಮಾಡಿದ್ದಾರೆ. ಭಾಳ ಒಳ್ಳೆಯ ಕೆಲಸ, ಅವರಿಗೆ ಅಭಿನಂದಿಸ್ತೇನೆ ನಾನು. ಕೇರ್ಪೇಟೆ ಕೃಷ್ಣ ಅವರಂತೆ ನೀವು ಕೂಡ ಇವತ್ತೊಂದು ಸತ್ಯ ನೋಡಿದ್ದೀರಾ. ಹುಟ್ಟುಹಬ್ಬದ ದಿವಸ ಯಾರ ಜೊತೆ ಸ್ನೇಹಿತರ ಆಪ್ತರ ಜೊತೆ ಮಾತನಾಡ್ತಾ ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ್ಬಿಡ್ತು ಅಂತೇಳಿ ಯಾಕೆ ಹೇಳಿದೆ ಅಂದರೆ, 8 ಜನ ಶಾಸಕರು JDSಲಿಂದ ಬಿಟ್ಟು ಹೋದವರಲ್ಲಿ ನಾನು ಒಬ್ಬ. ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಸೇರಿದ್ದೇವೆ. 8 ಜನ ಒಬ್ಬೊಬ್ಬರು ತೀರ್ಕೊಂಡ್ರು. ಮಹಾದೇವ ಮಂಚನಹಳ್ಳಿ, ಕೆಲವರೆಲ್ಲ ಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ, ಅದಕ್ಕೆ ಹೇಳಿದ್ದೇನೆ ಮುಖ್ಯಮಂತ್ರಿ ಆದರು. ಸಾಕಷ್ಟು ಗೊಂದಲ ಇದೆ. ಹೈಕಮಾಂಡ್ ಕೂಡ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ಏನು ವಿಚಾರ ಹಂಚ್ಬೋದು? ಇಲ್ಲ, ಸುರ್ಜೇವಾಲಾ ರಾಜ್ಯಕ್ಕೆ ಬಂದದ್ದು ಏನೋ ಸ್ವಲ್ಪ ಅಪಸ್ವರ ಇದ್ದಿತ್ತು. ಶಾಸಕರ ಜೊತೆಗೆ ಮಾತಾಡಿ ಏನು ಕಷ್ಟ ಇದೆ, ಏನು ನೋವಿದೆ, ಯಾವ ಕಾರಣ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಮ್ಮನ್ನೆಲ್ಲ ಕರೆಸಿದ್ರು. ನಿನ್ನೆ ನಾನು ಹೋಗಿ ಸುಮಾರು 45 ನಿಮಿಷ ಮಾತಾಡಿದ್ದೀನಿ, ಎಲ್ಲ ವಿವರವನ್ನು ಕೊಟ್ಟಿದ್ದೀನಿ. ಮುಂದೆ ಅವರು ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ, ನೋಟ್ ಮಾಡ್ಕೊಂಡಿದ್ದಾರೆ. ಮುಂದೆ ಯಾವ ಕ್ರಮ ಕೈಗೊಳ್ತಾರೋ ಅವ್ರಿಗೆ ಬಿಟ್ಟ ವಿಷಯ. ನಾನು ಆ ಸಂಸ್ಕೃತಿಯಿಂದ ಬಂದಂಥವನಲ್ಲ. ನಾನು ಗಾಡ್ ಫಾದರ್ ಯಾರೂ ಇಲ್ಲ. ನಮಗೆ ಸಿದ್ಧಾಂತವೇ ಗಾಡ್ ಫಾದರು, ವಿಚಾರವೇ ಗಾಡ್ ಫಾದರು. ನಾನು ಸಿದ್ದರಾಮಯ್ಯ ಬಂದದ್ದು ರೈತ ಚಳವಳಿ ಮುಖಾಂತರ ರಾಜಕಾರಣದಲ್ಲಿ. ನಂಜುಂಡಸ್ವಾಮಿಯವರು ನಮ್ಮನ್ನೆಲ್ಲ ಈ ಥರ ಹುರಿದುಂಬಿಸದೆ ಹೋಗಿದ್ದರೆ ನಾವು ರಾಜಕಾರಣದಲ್ಲಿ ಸಿದ್ದರಾಮಯ್ಯನೂ ಬರ್ತಿರಲಿಲ್ಲ, ನಾನು ಬರ್ತಿರಲಿಲ್ಲ. ಆನಂತರ JP ನಮಗೆ ಆದರ್ಶ ಆದರು, ಗಾಂಧಿ ಆದರು. ಈ ಥರ ಕೆಲವು ಆದರ್ಶಗಳನ್ನು ಮೆಚ್ಚಿ ಬಂದಂಥವ್ರು. ನಮಗೆ ಗಾಡ್ ಫಾದರ್ ಯಾರೂ ಇಲ್ಲ. ಕೆಲವರಿಗೆ ಗಾಡು ಇದ್ದಾರೆ, ಫಾದರ್ ಇದ್ದಾರೆ. ನಮಗೆ ಗಾಡು ಇಲ್ಲ, ಫಾದರ್ ಇಲ್ಲ. ನಡ್ರಿ, ನನಗೆ ಗೊತ್ತಿಲ್ಲ. ನನಗೆ ಅಷ್ಟು ಎತ್ತರದ ಮಾತಾಡುವಂಥ ಶಕ್ತಿ ಪಕ್ಷದಲ್ಲಿ ನನಗಿಲ್ಲ, ನನಗೆ ಸಾಧ್ಯವೂ ಇಲ್ಲ.